ಮನಿ ಪ್ಲ್ಯಾಂಟ್ ಸಸ್ಯದಲ್ಲಿ ಈ ಒಂದು ವಸ್ತುವನ್ನು ಕಟ್ಟೋದ್ರಿಂದ ಹಣ ಹೇಗೆ ಬರುತ್ತೆ ಅಂತ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀವಿ. ಒಂದು ವೇಳೆ ನಿಮ್ಮ ಮನಿ ಪ್ಲ್ಯಾಂಟ್ ಸಸ್ಯದಲ್ಲಿ ಈ ಒಂದು ಬಣ್ಣದ ರಿಬ್ಬನನ್ನು ಕಟ್ಟಿದ್ರಿ, ನೀವು ರಾತ್ರೋರಾತ್ರಿ ಕೋಟ್ಯಾಧೀಶರಾಗಬಹುದು. ಒಂದು ವೇಳೆ ಕಟ್ಟಿಲ್ಲ ಅಂದರೆ ಈಗಲೇ ಕಟ್ಟಿ ನೋಡಿ ಅಂತ ಹೇಳಲಾಗ್ತಾ ಇದೆ. ಅಪಾರ ಧನ ಸಂಪತ್ತಿನ ಆಗಮನ ನಿಮ್ಮ ಮನೆಗೆ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಮನಿ ಪ್ಲ್ಯಾಂಟ್ ಸಸ್ಯವನ್ನು ನೋಡ್ತೇವೆ. ಈ ಒಂದು ಸಸ್ಯ ಮನೆಯ ಶೋಭೆಯನ್ನು ಹೆಚ್ಚಿಗೆ ಮಾಡುತ್ತೆ, ಜೊತೆಗೆ ಮನೆಗೆ ಆರೋಗ್ಯ, ಸಿರಿ, ಸಂಪತ್ತನ್ನು ಕೂಡ ತರುತ್ತೆ ಅಂತ ಹೇಳಲಾಗುತ್ತೆ. ವಾಸ್ತುಶಾಸ್ತ್ರದ ಅನುಸಾರವಾಗಿ ಮನಿ ಪ್ಲ್ಯಾಂಟ್ ಸಸ್ಯವು ಮನೆಗಾಗಿ ಅತ್ಯಂತ ಶುಭ ಅಂತ ಹೇಳಲಾಗುತ್ತೆ ಮತ್ತು ಮಂಗಳಕರ ಎಂದು ತಿಳಿಸಲಾಗುತ್ತೆ. ಸ್ನೇಹಿತರೆ, ನಮ್ಮ ವಾಸ್ತುಶಾಸ್ತ್ರದಲ್ಲಿ ಮನಿ ಪ್ಲ್ಯಾಂಟ್ ಸಸ್ಯಕ್ಕೆ ತುಂಬ ವಿಶೇಷವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಈ ಒಂದು ಮನಿ ಪ್ಲ್ಯಾಂಟ್ ಸಸ್ಯವು ನಿಮ್ಮನ್ನು ಎಷ್ಟು ಶ್ರೀಮಂತರಾಗಿಸುತ್ತೆ ಅಂದರೆ ಇದರ ಬಗ್ಗೆ ಕಲ್ಪನೆ ಕೂಡ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾದರೆ ಯಾವ ರೀತಿ ಈ ಒಂದು ಮನಿ ಪ್ಲ್ಯಾಂಟಲ್ಲಿ ಯಾವ ವಸ್ತುವನ್ನು ನಾವು ಕಟ್ಟಬೇಕು, ಯಾವ ರೀತಿ ಈ ಒಂದು ಕೆಲಸವನ್ನು ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಇದು ಪೂರ್ತಿಯಾದ ಒಂದು ಸತ್ಯ ಅಂತಲೇ ಹೇಳ್ಬೋದು. ನೀವು ಸಹ ಶ್ರೀಮಂತರಾಗಲು ಇಷ್ಟಪಡ್ತಾ ಇದ್ರಿ, ನಿಮ್ಮ ಮನಿ ಪ್ಲ್ಯಾಂಟ್ ಸಸ್ಯದಲ್ಲಿ ಈ ಒಂದು ಬಣ್ಣದ ರಿಬ್ಬನನ್ನು ಕಟ್ಟಬೇಕು. ಆನಂತರ ಆಗುವ ಚಮತ್ಕಾರವನ್ನು ನೀವು ನೋಡಬಹುದು. ನಿಧಾನವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳ ಅಂತ್ಯವಾಗುತ್ತೆ, ಜೊತೆಗೆ ಧನ ಸಂಪತ್ತಿನ ಮಳೆಯ ಸುರಿಯುತ್ತೆ ಅಂತಲೇ ಹೇಳಬಹುದು. ಇಲ್ಲಿ ಒಂದು ಕೆಂಪು ಬಣ್ಣದ ರಿಬ್ಬನನ್ನು ತೆಗೆದುಕೊಳ್ಬೇಕು. ನಂತರ ಸರಿಯಾಗಿ ಮನಿ ಪ್ಲ್ಯಾಂಟ್ ಕೆಳಗೆ ಅದನ್ನು ಕಟ್ಟಬೇಕು. ಅಂದರೆ ಎಲ್ಲಿ ಅದರ ಪ್ರಾರಂಭ ಆಗಿರುತ್ತೋ ಅಲ್ಲಿ ಅದನ್ನು ಕಟ್ಟಬೇಕು. ಒಂದು ವೇಳೆ ನೀವು ಗಾಜಿನ ಬಾಟ್ಲಲ್ಲಿ ಮನಿ ಪ್ಲ್ಯಾಂಟನ್ನು ಸಸ್ಯವನ್ನು ಇಟ್ಟಿದ್ರೆ ಆ ಒಂದು ಗಾಜಿನ ಪಾತ್ರೆಯ ಮೇಲೆ ನೀವು ಕಟ್ಟಬಹುದು, ಅಥವಾ ಹೂವಿನ ಫಾಟ್ನಲ್ಲಿ ಅದನ್ನು ಇಟ್ಟಿದ್ರೆ ಅದನ್ನು ಫಾಟ್ ಮೇಲೆ ಕಟ್ಟಬೇಕು, ಅಥವಾ ಗಿಡದ ಬೇರು ಎಲ್ಲಿಂದ ಶುರುವಾಗಿರುತ್ತೋ ಆ ಒಂದು ಭಾಗಕ್ಕೆ ನೀವು ರಿಬ್ಬನನ್ನು ಕಟ್ಟಬೇಕು. ಕೆಂಪು ಬಣ್ಣದ ರಿಬ್ಬನನ್ನು ಕಟ್ಟದಿದ್ದಂತೆ ನಿಮಗೆ ಲಾಭ ಆಗಲು ಶುರುವಾಗುತ್ತೆ. ಇದರ ಒಂದು ಸಕಾರಾತ್ಮಕ ಪ್ರಭಾವ ತುಂಬಾ ವೇಗವಾಗಿ ತನ್ನ ಕಾರ್ಯವನ್ನು ಶುರು ಮಾಡುತ್ತೆ. ಇಲ್ಲಿ ರಿಬ್ಬನ್ ಯಾವ ರೀತಿ ಇದ್ರೂ ನಡೆಯುತ್ತೆ, ಆದರೆ ಕೆಂಪು ಬಣ್ಣದಲ್ಲಿ ಮಾತ್ರ ಇರಬೇಕು. ಇಲ್ಲಿ ಕೆಂಪು ಬಣ್ಣದ ರಿಬ್ಬನ್ನ ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ಯಾವ ಗುಡ್ ಲಕ್ ಸಸ್ಯಗಳು ಇರುತ್ತವೆಯೋ ಆ ಸಸ್ಯಗಳ ಕೆಳಗೆ ಕೆಂಪು ಬಣ್ಣದ ರಿಬ್ಬನನ್ನು ಮಾತ್ರ ಕಟ್ಟಿರ್ತಾರೆ. ಏಕೆಂದರೆ ಇವುಗಳ ಪ್ರಭಾವ ಇನ್ನಷ್ಟು ಹೆಚ್ಚಾಗಲಿ ಎನ್ನುವ ಕಾರಣಕ್ಕೆ ಕೆಂಪು ಬಣ್ಣದ ರಿಬ್ಬನನ್ನು ಕಟ್ಟಿರ್ತಾರೆ. ಸ್ನೇಹಿತರೆ, ಇನ್ನು ಚೈನೀಸ್ ವಸ್ತುಗಳ ಅನುಸಾರವಾಗಿ ಕೆಂಪು ಬಣ್ಣದ ರಿಬ್ಬನ್ ಬೆಂಕಿಯ ಪ್ರತಿನಿಧಿಯನ್ನು ತೋರಿಸುತ್ತೆ. ಈ ರೀತಿಯಾಗಿ ಈ ಸಸ್ಯವು ಮನೆಯಲ್ಲಿ ಸಮತೋಲನ ಮತ್ತು ಸುರಕ್ಷತೆಯನ್ನು ನೀಡುತ್ತೆ. ಕೆಂಪು ಬಣ್ಣದ ರಿಬ್ಬನ್ ನಮ್ಮೊಳಗೆ ಅದ್ಭುತವಾದ ಪ್ರಭಾವವನ್ನು ಕೂಡ ಮೂಡಿಸುತ್ತೆ. ಕೆಂಪು ಬಣ್ಣವು ಜೀವನವನ್ನು ಸುಧಾರಿಸುತ್ತೆ. ಕೆಂಪು ಬಣ್ಣದ ರಿಬ್ಬನ್ ಕುಟುಂಬದಲ್ಲಿರುವ ಎಲ್ಲ ಸಂಬಂಧಗಳನ್ನು ಗಟ್ಟಿಮುಟ್ಟಾಗಿರಲು ಸಹಾಯ ಮಾಡುತ್ತೆ. ಕೆಂಪು ಬಣ್ಣವು ಆತ್ಮವಿಶ್ವಾಸದಲ್ಲಿ ವೃದ್ಧಿಯನ್ನು ಮೂಡಿಸುತ್ತೆ. ಇದೇ ಒಂದು ಕಾರಣದಿಂದಾಗಿ ಪ್ರತಿಯೊಂದು ಗುಡ್ ಲಕ್ ಸಸ್ಯದಲ್ಲಿ ಕೆಂಪು ಬಣ್ಣದ ರಿಬ್ಬನನ್ನು ಕಟ್ಟಿರ್ತಾರೆ. ಮನಿ ಪ್ಲ್ಯಾಂಟ್ ಸಸ್ಯದಲ್ಲಿ ಕೆಂಪು ಬಣ್ಣದ ರಿಬ್ಬನನ್ನು ಕಟ್ತಾ ಇದ್ದಂತೆ ತುಂಬ ಶ್ರೀಮಂತರಾಗಲು ಶುರುವಾಗ್ತದೆ. ಇದೇ ಕಾರಣದಿಂದ ನೀವು ಕೂಡ ತಡ ಮಾಡದೆ ಕೆಂಪು ಬಣ್ಣದ ರಿಬ್ಬನನ್ನು ಮನಿ ಪ್ಲ್ಯಾಂಟ್ ಸಸ್ಯಕ್ಕೆ ಕಟ್ಟಬೇಕು ಅಂತ ಹೇಳಲಾಗ್ತಾ ಇದೆ. ಆನಂತರ ಆಗುವ ಚಮತ್ಕಾರವನ್ನು ನೀವೇ ನೋಡಬಹುದು. ವೀಕ್ಷಕರೇ, ಈ ಒಂದು ಉಪಯುಕ್ತ ಮಾಹಿತಿ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ಉಪಯುಕ್ತ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಮ್ಮ ಮನಿ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.